ಕಳೆದ 9 ವರ್ಷಗಳಿಂದ ಮೈಸೂರು ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಬಾಂಧು ಜವಾರರಾಗಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ 10 ಜನ ಈಗ ಕೆಲಸ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಇದಕ್ಕೆ ಕಾರಣ ಕಳೆದ ಮಾರ್ಚ್ನಲ್ಲಿ ಹೊರಡಿಸಿರುವ ಟೆಂಡರ್ ಬಾಂಧು ಜವಾನರ ನೇಮಕಕ್ಕೆ 10ನೇ ತರಗತಿ ಕಡ್ಡಾಯ ಮಾಡಿದ್ದಾರೆ. ಆದರೆ ಈ ಹಿಂದೆ ಅದು 7ನೇ ತರಗತಿಗೆ ಸೀಮಿತ ಆಗಿತ್ತು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ 7ನೇ ತರಗತಿ ಉತ್ತೀರ್ಣ ಆದವರು ಅರ್ಹರು ಅನ್ನುವಂತಹ ಮಾನದಂಡ ಇದೆ. ಆದರೆ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ 10ನೇ ತರಗತಿಗೆ ಉತ್ತೀರ್ಣರಾಗಬೇಕು ಅನ್ನುವಂತಹ ಹೊಸ ಮಾನದಂಡವನ್ನು ಮಾಡಿದ್ದಾರೆ. ಇದರಿಂದ ಕಳೆದ 9 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಂತಹ ನೌಕರರು ಕೆಲಸ ಕಳೆದುಕೊಳ್ಳುವಂತಹ ಭೀತಿ ಎದುರಾಗಿದೆ. ಈ ಬಗ್ಗೆ ಮೈಸೂರು ಕಂದಾಯ ಅಧಿಕಾರಿಗಳು ಹೆಡ್ ಆಫೀಸ್ನಿಂದ ಬಂದ ಆದೇಶ ಅಂದ್ರೆ ಹೆಡ್ ಆಫೀಸ್ನವರು ಇದು ಕೇಸ್ ವರ್ಕರ್ ಮಾಡಿರುವ ಮಿಸ್ಟೇಕು ಸರಿಪಡಿಸ್ತೀವಿ ಅಂತಿದ್ದಾರೆ. ಇಲಾಖೆಯಲ್ಲಿ ಕಳೆದ 9 ವರ್ಷದಿಂದ ಹೊರಗುತ್ತಿಗೆ ನೌಕರ ಕೆಲಸ ಮಾಡ್ತಿದ್ವಿ ಸರ್. ಈಗ ಏಕಾಏಕಿ ನಮ್ಮನ್ನ ತೆಗೆದು ಬಿಟ್ಟಿದ್ದಾರೆ. ಕೇಳಿದ್ವಿ ದೊಡ್ಡವ್ರ ಹತ್ರ ಹೋಗಿ, ಏನಕ್ಕೆ ನಮಗೆ ಹಿಂಗೆ ತೆಗ್ದಿದ್ದೀರಾ ಸ್ವಾಮಿ ಅಂತ. SSLC ಸುತ್ತೋಲ ಇದೆಯಪ್ಪ ಅಂತ ಅಂದರು. ನಾವು ಸೇರ್ಕೊಂಡಿದ್ದು ಸರ್ 7ನೇ ತರಗತಿ ಬೇಸ್ ಮೇಲೆ ಈಗ 9 ವರ್ಷದಿಂದ ಕೆಲಸಕ್ಕೆ ಸೇರಿದ್ದು. ಹಾಗಾಗಿ ನಮಗೆ ಕೆಲಸಕ್ಕೆ ಅನ್ವಯಿಸಿರೋದು 7ನೇ ತರಗತಿ ಮಾತ್ರ, 10ನೇ ತರಗತಿ ಅಲ್ಲ. ಇದು ಅವ್ರ ಗಮನಕ್ಕೆ ತಂದ್ರು ಇವರು ಇಲ್ಲ ಅಲ್ಲಿ ಹೆಡ್ ಆಫೀಸಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅಂದರು. ಹೆಡ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಹೋಗಿ ಆಫೀಸಲ್ಲಿ ವಿಷಯ ನಿರ್ವಾಹಕರ ಹತ್ರ ಕೇಳಿದಾಗ ಇಲ್ಲಪ್ಪ ಇದು 2023ನೇ ಇಸ್ವಿಯಲ್ಲಿ ನಮ್ಮ ಕೇಸ್ ವರ್ಕರ್ ಅವರು ತಪ್ಪಾಗಿ ಟೈಪ್ ಮಾಡಿದ್ದಾರೆ, ಅದು ಅನ್ವಯಿಸೋದಿಲ್ಲ, ಇದೊಂದು ಸ್ವಲ್ಪ ಕರೆಕ್ಷನ್ ಆಗಬೇಕು, ಕರೆಕ್ಷನ್ ಮಾಡಿ ಕಳಿಸ್ಕೊಡ್ತೀವಿ ಅಂತಾನು ಒಪ್ಕೊಂಡಿದ್ರು ಸರ್. ಈಗ ಅದು ಯಾವುದು ಮಾಡಿಲ್ಲ, ಅವರು ನಮ್ಮನ್ನು ತೆಗೆದು ಕೂರಿಸಿದ್ದಾರೆ. ನಮ್ಮ ಜಾಗಕ್ಕೆ ಬೇರೆಯವ್ರನ್ನ ಹೊಸಬ್ರು ತಗೊಂಡಿದ್ದಾರೆ ಸರ್. ನಾವು ಏಜೆನ್ಸಿ ಅವ್ರನ್ನ ಕೇಳಿದ್ರೆ ಅದು ನಿಮ್ಮ IR ಆಫೀಸರ್ ಹೇಳಿರೋದಪ್ಪ, ಅದಕ್ಕೆ ನಾನು ತೆಗ್ದಿದ್ದೀನಿ ಅಂತಾರೆ. IR ಆಫೀಸರ್ಗೆ ಬಂದು ನಾವು ಅಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೇಳಿದ್ರೆ ಇದು ಕಮಿಷನರ್ ಆಫೀಸಲ್ಲಿ ತಪ್ಪಾಗಿರೋದು, ಅಲ್ಲೋಗಿ ಸರಿ ಮಾಡಿಸ್ಕೊಂಡು ಬನ್ನಿ ನೀವು ಅಂತ ಅವ್ರು ಹೇಳ್ತಾರೆ. ನಾವು ಇದನ್ನೇ ಈ ಬರೋ ಒಂದು ಅಲ್ಪ ಸಂಬಳದರೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ವಿ. ವಯಸ್ಸಾದ ತಂದೆ ತಾಯಿ ಆಮೇಲೆ ಮಕ್ಕಳು ಎಜುಕೇಷನ್ಗೆ ತುಂಬ ತೊಂದರೆ ಆಗ್ತಾಯಿದೆ. ಇವರು ಕರೆಕ್ಷನ್ ಮಾಡಿ ನಾನು ರೆಡಿ ಮಾಡಿಸ್ಕೊಡ್ತೀವಪ್ಪ ಅಂತ ಹೇಳ್ತಾರೆ. ಇಲ್ಲಿಗೆ ಹೆಡ್ ಆಫೀಸಲ್ಲಿ ಕೇಳಿದ್ರೆ ಮೈಸೂರಲ್ಲಾಗಿದೆ ಇದು ತಪ್ಪು, ಮೈಸೂರಲ್ಲಿ ನೀವು ಹೋಗಿ ವಿಚಾರಿಸ್ಕೊಳ್ಳಿ JD ಸಾಹೇಬ್ರನ್ನ ಅಂತ ಅವ್ರು ಹೇಳ್ತಾರೆ. JD ಸಾಹೇಬ್ರ ಹತ್ರ ಬಂದರೆ ಅವರು ಕಮಿಷನರ್ ಸಾಹೇಬ್ರ ಹತ್ರ ಮಾತಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಹೆಚ್ಚು ಕಮ್ಮಿ 1.5-2 ತಿಂಗಳಿಂದ ನಮ್ಗಳಿಗೆ ಯಾವುದೇ ರೀತಿಯ ಒಂದು ನ್ಯಾಯ ದೊರಕಿಲ್ಲ ಸರ್. ಯಾವುದು ಸರ್, ಈಗ ಎಲ್ಲರೂ ಒಂದು 10 ಜನರು ಕುಟುಂಬ ಅವರು ಎಲ್ಲರೂ ಈಗ ಅವರು ನಂಬ್ಕೊಂಡು ಹೆಚ್ಚು ಕಮ್ಮಿ ಒಂದು 50-60 ಜನ ಎಲ್ಲರೂ ಬೀದಿ ಪಾಲು ಬಂದಿವಿ ಸರ್. ಸಚಿವರು ಸಾಹೇಬರಿಗೆ ಅವ್ರ ಗಮನಕ್ಕೆ ತಂದಿದ್ವಿ. ಈಗ ಅವ್ರುಗಳು ಹೇಳ್ತಾರೆ, ಅವರು ನಾವು ಹೇಳಿದ್ದೀನಪ್ಪ ಕಮಿಷನರ್ ಸಾಹೇಬ್ರ ಹತ್ರ ಮಾತಾಡಿ ನೀವು ಅಂತ ಹೇಳಿದ್ದಾರೆ. ಈಗ ಕಮಿಷನರ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ಈಗ ಅವರು ರದ್ದಲ್ಲಿದ್ದಾರೆ ಅವರು. ಹಂಗಾಗಿ ಅವ್ರು ಹೇಳ್ತಾರೆ JD ಸಾಹೇಬ್ರ